ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಎಲ್ಲ RCB ಫ್ಯಾನ್ಸ್ ಗಳಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ ನಮ್ಮ AB ಡಿವಿಲಿಯರ್ಸ್ ಕಡೆಯಿಂದ. ಏನಮ್ಮ ಬಂದ್ಬಿಟ್ರಾ RCB ಗೆ? ಬರೀ ಹುಲಿ ಬಂತು ಹುಲಿ ಕತೆನೇ ಆಯ್ತೈತಲ್ಲ ಗುರು. ಇದು ಎಲ್ಲ ವರ್ಷನೂ ಬರ್ತಾರೆ ಅಂತ ರೊಚ್ಚಿಗೆ ಎಪ್ಸೋದು. ಅವರಿಂದನೂ ಸ್ಟೇಟ್ಮೆಂಟ್ ಬರುತ್ತೆ, ಬೇರೆಯವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಅವ್ರು ಬರ್ಬೇಕು ಇವ್ರು ಬರಬೇಕು, ABD ಹಂಗೆ ಬರ್ತಾರೆ ಹಿಂಗೆ ಬರ್ತಾರೆ ಅದು ಇದು ಅಂತೆಲ್ಲ ಕೊಡ್ತಾರೆ ಸ್ಟೇಟ್ಮೆಂಟ್ನ. ಬಟ್ ಏನು ಆಗ್ತಾನೆ ಇಲ್ವಲ್ಲ, ಲಾಸ್ಟ್ 3 ವರ್ಷದಿಂದ ಏನು ಆಗ್ತಾನೆ ಇಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ABD ಬರ್ತಾರೆ ಅಂತ. ನಾವು ಇವಾಗ ಬಿಟ್ಬಿಟ್ಟಿದ್ದೀವಿ, ಅವ್ರು ಬರಲ್ಲ ಅಂತ ನಮಗೆ ಓದಾಗೋಗ್ಬಿಡ್ತು ಅಂತೆಲ್ಲ ಬಿಟ್ಬಿಟ್ಟಿದ್ರು. ಇವಾಗ ಕೇಳೋದೇ ನಿಲ್ಲಿಸ್ಬಿಟ್ಟಿದ್ರೆ ಇವಾಗ ಇನ್ನೂ ಒಂದು ಸ್ಟೇಟ್ಮೆಂಟ್ AB ಡಿವಿಲಿಯರ್ಸ್ ಅವರು ಕೊಟ್ಟಿದ್ದಾರೆ. AB ಡಿವಿಲಿಯರ್ಸ್ ಮುಂಚೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, RCB ನನ್ನ ಕರೆದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಬರೋದಕ್ಕೆ ರೆಡಿ ಆಗಿದ್ರಂತೆ, ಬಟ್ RCB ಇವ್ರನ್ನ ಇನ್ವೈಟ್ ಮಾಡಿಲ್ವಂತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ, ಆ ಕಡೆ ಅಟೆನ್ಷನ್ ಕೊಡೋದಕ್ಕೆ ಹೋಗಲಿಲ್ಲ ನಾನು RCB ಒಳಗಡೆ ಇರೋದ್ರ ಬಗ್ಗೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಕೂಡ ಸ್ವಲ್ಪ ಮ್ಯಾಚ್ಗಳು ಇನ್ಫ್ಯಾಕ್ಟ್ ಅವರು ಒಂಥರ ಜಿಯೋ ಸಿನಿಮಾ ಪ್ಯಾನಲಲ್ಲಿ ಕೂಡ ಇದ್ರು ಅವರು. ಸೊ ಈ ಟೈಮು ಒಂದು ಅಪ್ಡೇಟ್ ಆಗಿ ಕೊಟ್ಟಿದ್ದಾರೆ. ಈ ಟೈಮು IPL ಅಲ್ಲಿ ಇವ್ರು ಇನ್ವಾಲ್ವ್ ಆಗ್ತಾರಂತೆ. ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಮತ್ತು ಸೆಕೆಂಡ್ ವೀಕ್ ಇವರು ಕಮೆಂಟ್ರಿ ಇನ್ವಾಲ್ವ್ ಆಗ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾಕಂದರೆ ರೀಸೆಂಟಾಗೆಲ್ಲ ನೋಡಿರ್ತೀರ ನೀವು, T20 ವರ್ಲ್ಡ್ ಕಪ್ ಆಗಿರ್ಬೋದು, ODI ವರ್ಲ್ಡ್ ಕಪ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂಥರ ಇನ್ವಾಲ್ವ್ ಆಗಿದ್ರು. ಲಾಸ್ಟ್ ಇಯರ್ಲೂ ಕೂಡ IPL ಇನ್ವಾಲ್ವ್ ಆಗಿದ್ರು, ಕಮೆಂಟ್ರಿ ಪ್ಯಾನಲ್ ಇನ್ವಾಲ್ವ್ ಆಗಿದ್ರು. ಅವ್ರಿಗೆ ಆಸೆ ಇತ್ತು ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಏನೋ ಜಾಯ್ನ್ ಆಗಬೇಕು RCB ಗೆ ಅನ್ನೋದು, ಬಟ್ ಇವರು ಇನ್ವೈಟ್ ಮಾಡಿರಲಿಲ್ಲ. ಈ ಟೈಮು ಒಂದು ಇನ್ವಿಟೇಷನ್ ಬಂದಿದೆಯಂತೆ. ಅದು ಯಾರಿಂದ ಬಂದಿದೆ ಅಂತಂದ್ರೆ ವಿರಾಟ್ ಕೊಹ್ಲಿಯಿಂದ ಇನ್ವಿಟೇಷನ್ ಬಂದಿದೆಯಂತೆ. ವಿರಾಟ್ ಕೊಹ್ಲಿ ಹೇಳಿದ್ರಂತೆ ಇವರಿಗೆ RCB ಗೆ ಬಂದು ಜಾಯ್ನ್ ಆಗಬೇಕಪ್ಪ ನೀನು ಅಂತ ಹೇಳಿದಾರಂತೆ. ಅದಕ್ಕೆ ಇವರು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾರಂತೆ, ಇವರಿಂದ ಕಾಲ್ ಬರೋದ್ರಲ್ಲಿ ಇದೆ ಅಂತ. ಆ್ಯಂಡಿ ಫ್ಲವರ್ಸ್ ಕಾಲ್ ಮಾಡೋದ್ರಲ್ಲಿದೆ, ಫ್ಯಾಫ್ ಇವರೆಲ್ಲ ಒಂಥರ ಟೀಮ್ ಆಗಿ ನನಗೆ ಕಾಲ್ ಮಾಡೋದ್ರಲ್ಲಿ ಇದೆ. ಇನ್ನೇನೋ ಅವ್ರು ಕಾಲ್ ಮಾಡ್ತಾರೆ, ನಾನು ಫಸ್ಟ್ ಒಂದು ವೀಕ್ ಅಥವಾ 2 ವೀಕು ಕಮೆಂಟ್ರಿ ಮಾಡ್ತೀನಿ, ಅದಾದಮೇಲೆ ಬಂದು ಜಾಯ್ನ್ ಆಗುವಂಥ ಎಲ್ಲ ಸಾಧ್ಯತೆ RCB ಗೆ ಇದೆ. ಅಂದರೆ ವಿರಾಟ್ ಕೊಹ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಅವ್ರು ಬರಬೇಕು, ಅವರ ಪ್ರೆಸೆನ್ಸ್ ಇರಬೇಕು, ಜೊತೆಗೆ ಒಂದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟಿಂದ ಒಂದು ಸ್ವಲ್ಪ ನೋಡ್ಕೊಳ್ಳೋ ಥರ ಆಗಬೇಕು. ಅವರು ಆಸ್ ಎ ಪ್ಲೇಯರ್ ಆಗಿ ಬರ್ತಿಲ್ಲ AB ಡಿವಿಲಿಯರ್ಸ್ ಅವರು. ಆಮೇಲೆ ಆ ಆಸೆನೆಲ್ಲ ಇಟ್ಕೊಂಡಿದ್ದಕ್ಕೆ ಹೋಗ್ಬಿಡಿ. ಸೊ ಒಂದು 3 ವರ್ಷದಿಂದ ಕನ್ಸಿಟ್ಕೊಂಡಿದ್ರೆ RCB ಫ್ಯಾನ್ಸ್ಗಳು ABD ಬರಬೇಕು ಅಂತ. ಬಟ್ AB ಡಿವಿಲಿಯರ್ಸ್ ಅನ್ನೋ ಒಂದು ಪಾಸಿಟಿವ್ ಆಗಿ ಹೇಳಿರೋದ್ರಿಂದ ಇಷ್ಟು ದಿನ ಏನು ಹೇಳ್ತಿರೋ ಅಂದರೆ ಅವ್ರು ನನಗೆ ಅಪ್ರೋಚ್ ಮಾಡ್ತಾ ಇಲ್ಲ, ಅವ್ರನ್ನ ಇನ್ವೈಟ್ ಮಾಡ್ತಾ ಇಲ್ಲ, ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಅಂತ ಹೇಳ್ತಿದ್ರು. ಬಟ್ ಇವಾಗ ವಿರಾಟ್ ಕೊಹ್ಲಿ ಅವ್ರನ್ನೇ ಇವ್ರಿಗೆ ಇನ್ವೈಟ್ ಮಾಡಿದ್ದಾರೆ. ಜೊತೆಗೆ ಅವರು ಆ್ಯಂಡಿ ಫ್ಲವರ್ಸ್ ಅವರೇ ಅಲ್ವಾ ಮೇನು, ಮ್ಯಾನೇಜ್ಮೆಂಟ್ ಅಲ್ವಾ ಮೇನು, ಕ್ಯಾಪ್ಟನು ಆ್ಯಂಡಿ ಫ್ಲವರ್ಸ್ ಅವರು ಕೂಡ ಫೋನ್ ಮಾಡ್ತಾರೆ, ನಿಮಗೆ ಕಾಲ್ ಬರುತ್ತೆ ನಿಮಗೆ ಅಂತ ಹೇಳಿದ್ರಂತೆ. ಸೊ ಅದರಿಂದ ಇವರು ವೆಯ್ಟ್ ಮಾಡ್ತಾ ಇದ್ರಂತೆ ಆ ಕಾಲ್ಗೋಸ್ಕರ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅವ್ರನ್ನೇ ಅವರ ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು ಆಗುತ್ತೋ ಆಗೋದಿಲ್ವೋ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ಅವ್ರ ಕಡೆಯಿಂದ ಅಪ್ರೋಚ್ ಹೋಗ್ಬೇಕಷ್ಟೇ, ಇನ್ವಿಟೇಷನ್ ಮತ್ತೆ ಹೋಗಬೇಕು. ಆವಾಗ ABD ಅವರು ಆ ಕಮೆಂಟ್ರಿ ಏನಾಯ್ತು ಅದನ್ನು ನಿಲ್ಲಿಸ್ಬಿಟ್ಟು ಹಂಗೆ ನಮ್ಮ RCB ಗೆ ಬಂದು ಜಾಯ್ನ್ ಆಗ್ತಾರೆ ಮೆಂಟರ್ ಆಗಿ. ಕಾದು ನೋಡೋಣ ಗುರು, ಆದಷ್ಟು ಬೇಗ ಈ ಒಂದು ಕೆಲಸನ ಆ್ಯಂಡಿ ಫ್ಲವರ್ಸ್ ಅವರು ಮಾಡಲಿ. ಎಲ್ಲ ABD ಅವರ ಫ್ಯಾನ್ಸ್ಗಳಿಗೆ, ಇನ್ಫ್ಯಾಕ್ಟ್ RCB ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಬೆಲೆ ಖುಷಿ ಆಗುತ್ತೆ. ಒಟ್ಟಲ್ಲಿ ABD ಅವರ ಬಾಯಿಂದ ನಮ್ಮ RCB ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಆಗಿ ಬಂತಲ್ಲ. ಯಾಕಂದರೆ ನೆಗೆಟಿವ್ ಹಾಕೊಂಡ್ಬಿಟ್ಟಿದ್ರು ಅವರು, ಇವ್ರು ಕಾಲ್ ಮಾಡಲ್ಲ, ನನಗೆ ಏನಕ್ಕೋ ಇನ್ವೈಟ್ ಮಾಡಲ್ಲ ಇವರು ಅಂತ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಇವಾಗ ಇನ್ವಿಟೇಷನ್ ಸಿಕ್ಕಿದೆಯಲ್ಲ, ಸಿಗೋ ಥರ ಅಪ್ರೋಚ್ ಬಂದಿದೆಯಲ್ಲ, ಸೊ ಅದರಿಂದ ಅವ್ರಿಗೆ ಖುಷಿ ಆಗಿರುತ್ತೆ. ನೋಡೋಣ, ಯಾಕೋ ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಈ ಟೈಮು RCB ಗೆ ABD ಬರುವಂಥ ಎಲ್ಲ ಸಾಧ್ಯತೆ ಎದ್ದು ಕಾಣಿಸ್ತಿದೆ, ಯಾಕಂದರೆ ಅವರೇ ಹೇಳಿರೋದ್ರಿಂದ. ಇದಿಷ್ಟು ಆಗಿತ್ತು ಮಗ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟು ABD ರಿಲೇಟೆಡು. ನಿಮಗೆ ಏನು ಅನ್ನಿಸ್ತಾ ಇದೆ? ABD ಅವರು ಬ್ಯಾಟಿಂಗ್ ಕೋಚ್ ಆಗಿ ಬರ್ತಾರಾ ಅಥವಾ ಮೆಂಟರ್ ಆಗಿ ಬರ್ತಾರಾ? ಕಾಮೆಂಟಲ್ಲಿ ಹಾಕಿ. ಸಿಗೋಣ, ಬಾಬಾ.